ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಸಿರಾಜು ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಹಸಿ ಅವರೆಕಾಳು ಹುಳಿ ಸಾರನ್ನ ಮಾಡ್ತಾಯಿದ್ದೀನಿ. ಬನ್ನಿ ನಾನು ಯಾವ ಥರ ಹಸಿ ಅವರೆಕಾಳು ಹುಳಿ ಸಾರನ್ನ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಚೆಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ. ನೀರು ಕಾಯೋ ತನಕ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಒಂದು ಗಡ್ಡೆ ಈರುಳ್ಳಿ, ಒಂದು ಕಪ್ಪಷ್ಟು ತೆಂಗಿನ ತುರಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಮಾಂಸ ಸಾಂಬಾರು ಪುಡಿ ಇರುತ್ತಲ್ಲ, ಖಾರದ ಪುಡಿ, ಅದಿಲ್ಲ ಅಂದರೆ ನೀವು ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕೋಬೋದು. ನಮ್ಮ ಮನೇಲಿ ಮಾಂಸ ಸಾಂಬಾರು ಹುಡಿ ಇತ್ತು, ಅದರಿಂದ ನಾನು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಬಕ್ಕೆ ಸ್ವಲ್ಪ ನೀರನ್ನ ಹಾಕೋಬೇಕು. ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದೆಲ್ಲ ಆ ಕಡೆ ರೆಡಿ ಆಗೋ ತನಕ ಈ ಕಡೆ ನೀರು ಕಾದಿತ್ತು. ಕಾದ ನೀರಿಗೆ ಹಸಿ ಅವರೆಕಾಳು ಮತ್ತು ಒಂದು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ಈ ಹಸಿ ಅವರೆಕಾಳು ಮತ್ತು ಟೊಮೆಟೊ ಚೆನ್ನಾಗಿ ಬೇಯಬೇಕು ನೀರಲ್ಲಿ. ಇದು ಚೆನ್ನಾಗಿ ಬೇಯೋ ತನಕ ಮಸಾಲೆನ ರುಬ್ಕೊಂಡೆ. ಮಸಾಲೆ ರುಬ್ಬಿ ತಗೊಬಿಟ್ಟು ಇಟ್ಕೊಂಡು ನೆಕ್ಸ್ಟು ಇದು ಬೆಂದಿದೆಯೋ ಇಲ್ಲವೋ ಅಂತ ನೋಡಬೇಕು. ಮಸಾಲೆಗೆ ಬೇಕು ಅಂದರೆ ನೀವು ಸ್ವಲ್ಪ ಹುರ್ಗಡ್ಲೆನೂ ಹಾಕೋಬೋದು. ನಾನು ಹುರ್ಗಡ್ಲೆ ಹಾಕಿಲ್ಲ. ನೆಕ್ಸ್ಟು ಈ ಕಡೆ ಒಂದು ಪಾತ್ರೆನ ತೊಗೊಳ್ಳಿ. ಚಿಕ್ಕದು ಯಾವ್ದಾದ್ರು ಬೌಲಾದರೂ ಸರಿ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ತೀನಿ, ಯಾಕಂದರೆ ತಣ್ಣೀರಲ್ಲಿ ಹುಣಸೆಹಣ್ಣು ಬೇಗ ಉಣಿಯಲ್ಲ. ಅದರಿಂದ ಬೇಯ್ತಾ ಇರೋ ಅವರೆಕಾಳು ಹಾಕಿದ್ನಲ್ಲ, ಅದೇ ಬಿಸಿನೀರನ್ನ ತೊಗೊಂಡು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ. ಹುಣಸೆಹಣ್ಣ ನೆನೆಯಕ್ಕೆ ಇಟ್ಬಿಟ್ಟು ನೆಕ್ಸ್ಟು ಇಲ್ಲಿ ಕಾಳು ಬೆಂದಿದೆಯೋ ಇಲ್ವೋ ಅಂತ ನೋಡ್ತೀನಿ. ನೋಡಿ, ಕಾಳು ಬೆಂದಿದೆ. ಅದಕ್ಕೆ ಬೆಂದಿದ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ಮಸಾಲೆನ ಸೇರಿಸ್ಕೋಬೇಕು. ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಮಸಾಲೆ ಈ ಥರ ನುಣ್ಣಗೆ ರುಬ್ಬಿರಬೇಕು. ಇದನ್ನು ಸೇರಿಸ್ಕೊಂಡು ನೆಕ್ಸ್ಟು ಅದೇ ಜಾರ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಮಸಾಲೆನೆಲ್ಲ ತೊಳೆದು ಸೇರಿಸ್ಕೊಳ್ಳಿ. ಅದಕ್ಕೇ ನಾನು ಫಸ್ಟು ಸ್ವಲ್ಪನೇ ನೀರನ್ನ ಹಾಕ್ಕೊಂಡಿದ್ದು. ಇದೆಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ, ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ನಾನು ಆ ಕಡೆ ಏನೋ ಮಾಡ್ತಾ ಇರ್ಬೇಕಾದ್ರೆ ಇದು ಉಬ್ಬನ್ನು ಸುರಿದೋಗೋ ಅದಕ್ಕೆ ಬಂದಿತ್ತು. ಆ ಥರ ಯಾವುದೇ ಕಾರಣಕ್ಕೂ ಉಬ್ಬನ್ನು ಸುರಿಸ್ಬೇಡಿ, ಯಾಕಂದರೆ ಟೇಸ್ಟ್ ಎಲ್ಲ ಅಲ್ಲೇ ಹೊಂಟೋಗ್ಬಿಡುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ನನಗೆ ಹುಷಾರಿಲ್ದದ ಕಾರಣ ನಾನು ಆ ಕಡೆ ಈ ಕಡೆ ಹೋಗಿದ್ದೆ ಅನಿಸುತ್ತೆ ಮೋಸ್ಟ್ಲಿ. ನೋಡಿ, ಇವಾಗ ಬೇಯ್ತಾ ಇದೆ. ನಾನು ರೆಸ್ಟ್ ತಗೊಂಡು ಮಾಡ್ತಾಯಿದ್ದೆ. ಬೇಯ್ತಾ ಇದೆ. ಇದು ಬೇಯ್ತಾ ಇರ್ಬೇಕಾದ್ರೆ ಚೆನ್ನಾಗಿ ಸೌಟಾಡಿ, ಇಲ್ಲಾಂದರೆ ಉಪ್ಪನ್ನು ಸುರಿದೋಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಇದು ಕುದೀತಾ ಇರ್ಬೇಕಾದ್ರೆ ಚೆನ್ನಾಗಿ ಕುದೀಲಿ ಅಂದ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಟೆ. ನೆಕ್ಸ್ಟು ಬಂದು ನೋಡೋ ತನಕ ಎಲ್ಲ ಬೆಂದಿತ್ತು. ನೋಡಿ, ಎಣ್ಣೆ ಬಿಡ ಅದಕ್ಕೆ ಬಂದಿದೆ. ನಾವೇನು ಎಣ್ಣೆ ಹಾಕಿರಲಿಲ್ಲ. ಅದು ತೆಂಗಿನಕಾಯಿಲಿರುತ್ತಲ್ಲ, ಆ ಎಣ್ಣೆ ಅಂಶ ಎಲ್ಲ ಬಿಡ್ತಾಯಿದೆ. ಅದಕ್ಕೆ ಬಂದಮೇಲೆ ಸಾಂಬಾರು ಚೆನ್ನಾಗಿ ಮಳ್ಳಿದೆ ಅಂತ ನೆಕ್ಸ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊದಲೇ ನೆನೆಸಿದಂಥ ಹುಣಸೆ ಹಣ್ಣಿನ ರಸನ ಸೇರಿಸ್ಕೋಬೇಕು. ಇಷ್ಟೇ ಫ್ರೆಂಡ್ಸ್. ಈಸಿಯಾಗಿ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ತರಕಾರಿ ಇಲ್ಲ ಅಂದರೂ ಕೂಡ ಅವರೆಕಾಳು ಇದ್ದರೆ ಸಾಕು. ಇದು ಅರ್ಧ ಕೆಜಿ ಅವರೆಕಾಳನ್ನ ತೊಗೊಂಡಿದ್ದೆ ನಾನು. ತಗೊಂಡು ನೆನ್ನೆ ಏನಕ್ಕೋ ಹಾಕೋಬಿಟ್ಟೆ. ನೆನ್ನೆ ಮಸ್ಸೊಪ್ಪು ಮಾಡಿದ್ದೆ, ಮಸ್ಸೊಪ್ಪು ಸ್ವಲ್ಪ ಹಾಕೋಬಿಟ್ಟೆ. ಅರ್ಧ ಕೆಜಿನೂ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಇರೋ ಅಷ್ಟನ್ನು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಯಾವುದೇ ಥರ ತರಕಾರಿ ಗಿರ್ಕಾರಿ ಏನೂ ಬೇಡ ಇದಕ್ಕೆ. ಬೆಳ್ಳುಳ್ಳಿನೂ ಕೂಡ ಬೇಡ. ಸೊ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಸಾಂಬಾರು ರೆಡಿಯಾಗಿದೆ. ಇದನ್ನು ಅನ್ನ ಮುದ್ದೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು, ಚೆನ್ನಾಗಿರುತ್ತೆ. ನಾನಂತೂ ಮುದ್ದೆ ಜೊತೆಗೆಲ್ಲ ತಿನ್ನಲ್ಲ. ನಂದೇನಿದ್ರು ಅನ್ನದ ಜೊತೆನೇ ತಿಂತೀನಿ. ಅಷ್ಟೇ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಇನ್ನೂ ಇದೇ ಥರ ಒಳ್ಳೊಳ್ಳೆ ಅಡುಗೆ ರೆಸಿಪಿ ನಿಮಗೆ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು.